ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೂ ಪ್ರತಿ ಸರಿನೂ ಈ ಥರ ಇಶ್ಯೂಸ್ ಆಗ್ತಾ ಇರ್ತವೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ಬೇಜಾರಾಗ್ಬಿಡುತ್ತೆ ಅಂತ ಟೈಮಲ್ಲಿ ನಾನು ಅವ್ರ ಮೊಗ್ದಲ್ಲಿ ನಗು ನೋಡ್ಬಿಟ್ಟು ನನಗಂತೂ ಸಖತ್ ಖುಷಿ ಆಗೋಯ್ತು ಗುರು. ನೋಡಿ ಅವ್ರ ನಗು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ದುಡ್ಡು ಮಾಡಬೇಕು ಅಂದರೆ ಕಷ್ಟಪಡಲೇಬೇಕು. ಸೊ ಕಷ್ಟಪಡಬೇಕು ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಅದೇನು ಕಷ್ಟ ಅಂತ ಗೊತ್ತಿರ್ತದೆ. ಸೊ ನಮ್ಮದು ದಿನ ಶುರುವಾದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಗಿರ್ತದೆ ಅಂದರೆ ಕಸ್ಟಮರ್ ಲೊಕೇಶನ್ ಹತ್ರ ಹೋಗು ಡ್ರಾಪ್ ಮಾಡು, ರೆಸ್ಟೋರೆಂಟ್ ಹತ್ರ ಹೋಗು ಪಿಕಪ್ ಮಾಡು, ಸೊ ಪಿಕಪ್ ಮಾಡು ಡ್ರಾಪ್ ಮಾಡು, ಪಿಕಪ್ ಮಾಡು ಡ್ರಾಪ್ ಮಾಡು, ಇದೇ ಇರ್ತದೆ. ಸೊ ಅದರಲ್ಲಿ ಸ್ವಲ್ಪ ಟ್ರಾಫಿಕ್ಕು, ಸ್ವಲ್ಪ ಬಿಸಿಲು. ಈ ಆರ್ಡ್ರ್ ಬಂದುಬಿಟ್ಟು ಬಲ್ಕ್ ಆರ್ಡ್ರು. ಸೊ ಇದು ಐಟಮ್ ಜಾಸ್ತಿ ಇತ್ತು. ಸೊ ನನಗೆ ಡೌಟ್ ಬಂತು, ನೋಡೋಣ ಅಂತ ಬಲ್ಕ್ ಆರ್ಡ್ರ್ ಫಾರ್ಮ್ನ ಫಿಲ್ ಮಾಡಿದೆ. ಸೊ 185 ರೂಪಾಯಿ ಎಕ್ಸ್ಟ್ರಾ ಬಂತು. ಐ ಹ್ಯಾವ್ ಅ ಬಲ್ಕ್ ಆರ್ಡ್ರ್ ಅಂತ ಹಾಕಿದೆ. ಸೊ ಸೆಲೆಕ್ಟ್ ಟೈಪ್ ಅಂತ. ಸೊ ಆಟೋ ಚಾರ್ಜಸ್ ಬೇಕು ಅಂತ ಹಾಕಿದೆ. ಸೊ 150 ರೂಪಾಯಿ ಪ್ಲಸ್ 35 ರೂಪಾಯಿ, ಟೋಟಲ್ 185 ರೂಪಾಯಿ ಎಕ್ಸ್ಟ್ರಾ ಬಂತು ಈ ಆರ್ಡ್ರಿಗೆ ನನಗೆ. ಸೊ ಈ ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವೆಲ್ಕಮ್ ಟು ನಮ್ಮ ನ್ಯೂಸ್ ಚಾನಲ್. ಮತ್ತೊಂದು ವಿಡಿಯೋಗೆ ಮೇಲೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಮಾಡ್ತಾ ಇರೋದು ಸ್ವಿಗ್ಗಿ. ಸೊ ಸ್ವಿಗ್ಗಿ ಟಿ ಶರ್ಟ್ ಹಾಕಿ ತುಂಬ ದಿವಸ ಆಗೋಯ್ತು, ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಟೈಮಿಂಗ್ಸ್ನ ಸೆಟ್ ಆಗೋಲ್ಲ ನನಗೆ ಅಂತ. ಸೊ ಇವತ್ತು ಸ್ವಿಗ್ಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಬಕ್ರೀದ್ ಇರೋದ್ರಿಂದ ಆಫರ್ ಕೊಟ್ಟವನೆ. ಸೊ ನೋಡೋಣ. ನಾನಂತೂ ಆಫರ್ನ ಮಾಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಈಗ ಆಲ್ರೆಡಿ 8:40 ಬೆಳಗ್ಗೆ ಬೇಗ ಹೋಗಿದ್ದಿದ್ರೆ ಆಗಿರೋದು. ಬಟ್ ನಾನು ನೈಟು ಎಡಿಟಿಂಗ್ ಮಾಡಿಕೊಂಡು ಮಲಗಿದ್ದು ಲೇಟ್ ಆಗೋಯ್ತು, 3 ಗಂಟೆ ಆಗೋಯ್ತು. ಸೊ ಅದಕ್ಕೆ ಬೆಳಗ್ಗೆ ಎದ್ದಿದ್ದೂ ಸ್ವಲ್ಪ ಲೇಟ್ ಆಗೋಯ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಆಫರ್ ಮಿಸ್ ಆಯಿತು. ಇಲ್ಲ ಅಂದರೆ ಒಂದು 3,000 ಇಲ್ಲಾಂದರೆ ಒಂದು 2.5 ಮೇಲೆ ಮಾಡ್ಬೋದಿತ್ತು. ಬಟ್ ಇರಲಿ. ಸೊ ಈಗ ನಾನು ನಿಮಗೆ 9:30 ನೈಟ್ 10:45 ಮಾಡ್ತೀನಿ. ಸೊ ನೋಡೋಣ, MG ಆದರೂ ಮಾಡೋಣ, ಇಲ್ಲಾಂದರೆ ಅರ್ನಿಂಗ್ಸ್ ಆದರೂ ಮಾಡೋಣ. ಬಟ್ ಎಷ್ಟಾದರೆ ನೋಡೋಣ ಅಲ್ವಾ. ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಗಾಡಿ ಟವೇ ಮಾಡಕ್ಕೆ ಹೋಗ್ತಾ ಇದೀವಿ ಕೇಳ್ರಿ, ಬನ್ರಿ ಹೋಗ್ಬಿಡೋಣ ಗಾಡಿ ಟವ್ ಮಾಡಕ್ಕೆ. ನಮ್ಮ ಸುಭಾಷ್ ಏನೋ ಹೇಳ್ದ. ಸೊ ನನಗಂತೂ ಏನೂ ಅರ್ಥ ಆಗಿಲ್ಲ. ನಿಮ್ಗೇನಾದರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಏನಪ್ಪ ವಿಷಯ ಅಂದರೆ ನಮ್ಮ ಸುಭಾಷ್ ಡ್ಯೂಟಿ ಆನ್ ಮಾಡಿ ಬೆಳಗ್ಗೆನೇ 3 ಆರ್ಡ್ರ್ ಮಾಡಿದಾದ್ಮೇಲೆ ಸೊ ಗಾಡಿ ಪ್ರಾಬ್ಲಮ್ ಆಗಿತ್ತು. ಸೊ ಬೆಳಗ್ಗೆನೇ ಫೋನ್ ಮಾಡಿ, ಬ್ರೋ ಬನ್ನಿ ಸ್ವಲ್ಪ ಟೋ ಮಾಡಿಕೊಂಡು ಕಂಪ್ನಿ ಇದೇ ಹತ್ರ ಹೋಗೋಣ ಅಂತ. ಸೊ ಓಕೆ ಬನ್ನಿ ಅಂತ ಶೋರೂಮ್ ಹತ್ರ ಟೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಏನಪ್ಪ ವಿಷಯ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೂ ಪ್ರತಿ ಸರಿನೂ ಈ ಥರ ಇಶ್ಯೂಸ್ ಆಗ್ತಾ ಇರ್ತವೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಈ ಥರ ಬೇಜಾರಾಗ್ಬಿಡುತ್ತೆ ಅಂತ ಟೈಮಲ್ಲಿ ನನಗಂತೂ ಈ ಥರ ಆಗಿಬಿಟ್ರೆ, ಅದು ಒಳ್ಳೆ ಆಫರ್ ಇದ್ದಾಗ, ಒಳ್ಳೊಳ್ಳೆ ಆರ್ಡರ್ಸ್ ಬಂದಾಗ ಈ ಥರ ಗಾಡಿ ಪ್ರಾಬ್ಲಮ್ ಆಗಿಬಿಡೋದು, ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಸೊ ಅಲ್ಲಿಂದ ಟೋ ಮಾಡಿಕೊಂಡು ಕಂಪ್ನಿಗೆ ಅಂದರೆ ಲೈಕ್ ಶೋರೂಮ್ ಕಡೆ ಹೋದ್ವಿ. ಅಲ್ಲೋದ್ಮೇಲೆ ಸೊ ಗಾಡಿ ಅವರೇ ಹೇಳ್ತಾ ಇದ್ದಾರೆ ಸೊ 1 ದಿನ ಇಲ್ಲೇ ಬಿಡಬೇಕು ಅಂತ. ನಿಜವಾಗ್ಲೂ ಹೇಳ್ತೀನಿ, ನನಗಾಗಿದ್ದಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಿತ್ತು. ಬಟ್ ಆದರೆ ಸುಭಾಷ್ ಅವರು ಆ ವಿಷಯ ಕೇಳಿದ್ಮೇಲೂ ಅವ್ರ ಮೊಗ್ದಲ್ಲಿ ನಗು ನೋಡ್ಬಿಟ್ಟು ನನಗಂತೂ ಸಖತ್ ಖುಷಿ ಆಗೋಯ್ತು ಗುರು. ನೋಡಿ ಅವ್ರ ನಗು. ನಮಗೆ ಈ ಥರ ಸಿಚುವೇಶನ್ ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಸೊ ಅದಾದಮೇಲೆ ನಾನು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಕೊಂಡೆ. ಸೊ ಮನೇಲಿ ಇವತ್ತು ಯಾವುದೂ ಟಿಫನ್ ಮಾಡಿರಲಿಲ್ಲ. ಸೊ ನಾನು ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಪ್ಲೇಟ್ ಪೂರಿ ಹೇಳ್ಬಿಟ್ಟು ಸೊ ಡ್ಯೂಟಿ ಆನ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಪೂರಿ ತಿನ್ಕೊಂಬಿಟ್ಟೆ. ಸ್ನೇಹಿತರೆ, ಸೊ ಈಗ ಡ್ಯೂಟಿನ ಆನ್ ಮಾಡ್ತಾಯಿದ್ದೀನಿ 9:20ಗೆ. ಆ್ಯಕ್ಚುಲಿ ನಾನು ಬೆಳಗ್ಗೆ ಹೇಳಿದ್ನಲ್ಲ, ಲೇಟಾಗಿ ಹೋಯ್ತು ಆನ್ ಮಾಡಿದ್ದು ಇವತ್ತು. ಸೊ ಕಾರಣಾಂತರಗಳಿಂದ ಸೊ ಸುಭಾಷ್ ಗಾಡಿ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅವನ ಗಾಡಿನ ಟೋ ಮಾಡಿ ಸರ್ವಿಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಅವನು ಪಾಪ ಇವತ್ತು ಆಫರ್ ಇತ್ತು. ಬಟ್ ಆದರೆ ಏನು ಮಾಡೋಕ್ಕಾಗಲ್ವಲ್ಲ. ಸೊ ಮನೆಗೆ ಹೋದ ರೂಮ್ಗೆ. ಈಗ ನಾನು ಡ್ಯೂಟಿ, ಈಗ ಅವನು ಆಫ್ ಮಾಡ್ಕೊಂಡು ಮನೆಗೆ ಹೋದ, ಈಗ ನಾನು ಆನ್ ಮಾಡ್ಕೊಂಡು ಡ್ಯೂಟಿಗೆ ಬಂದಿದ್ದೀನಿ. ಸೊ ಫಸ್ಟ್ನೇ ಆರ್ಡ್ರ್ ಬಂತು. ಎಲ್ಲಿಗೆ? ಇನ್ಸ್ಟಾಮಾರ್ಟು. ಅಯ್ಯೋ ನನಗೇನು ಫಸ್ಟ್ನೇ ಆರ್ಡ್ರ್ ಇನ್ಸ್ಟಾಮಾರ್ಟ್. ಅದು ಎಲ್ಲಿ ಕಾವಲ್ ಬಾಯ್ಸ್ ಅಂದ್ರೆ ಏನು ಗುರು, ಏನು ಮಾಡಿದ್ರು. ಓಕೆ, ಎಕ್ಸೆಪ್ಟ್ ಮಾಡ್ಕೊಳ್ಳೋಣ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ. ನನ್ನ ಮಗ ಸರಿ ಬ್ರೋ, ಬರಲಾ? ಥ್ಯಾಂಕ್ ಯು. ಸೊ ನಮ್ಮ ಸಬ್ಸ್ಕ್ರೈಬರು ಸೊ ಮಾತಾಡ್ಸಿದ್ರು, ಒಂಥರ ಖುಷಿಯಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದು ಮಾತಾಡಿದ್ರೆ. ಸೊ ಬನ್ನಿ, ಈಗ ಒಂದು ಆರ್ಡ್ರ್ ಬಿದ್ದಿದೆ. ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಹೋಗೋಣ. ನಾನಿರೋದು ಬಂದುಬಿಟ್ಟು 80 ಫೀಟ್ ರೋಡಲ್ಲಿ ಇದ್ದೀನಿ. ಇಲ್ಲಿಂದ RT ನಗರು ಬ್ರಾಹ್ಮಿನ್ಸ್ 38ಗೆ ಪಿಕಪ್ ಇಲ್ದವನೆ. ಸೊ ಏನು ಹೇಳೋಕ್ಕಾಗುತ್ತೆ ಇವನ ಬಗ್ಗೆ? ಏನೂ ಹೇಳೋಕ್ಕಾಗಲ್ಲ, ನೋ ಕಮೆಂಟ್ಸ್ ಅಷ್ಟೇ. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. 9447 ಗುರು ತಗೊತಿದ್ದೀನಿ ಆರ್ಡ್ರು. ಥ್ಯಾಂಕ್ ಯು.
ಸ್ನೇಹಿತರೆ, ಸೊ ಮತ್ತೆ ಇನ್ನೊಂದು ಇನ್ಸ್ಟಾಮಾರ್ಟ್ ಆರ್ಡ್ರೆ ಕೊಟ್ಟ. ಸೊ ಇನ್ಸ್ಟಾಮಾರ್ಟ್ ಆರ್ಡ್ರ್ ಬೇಕು ಅಂತ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ. ಈಗ ಏನಕ್ಕಪ್ಪ ಅಂದರೆ ಈಗ ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ ಸರ್ಚ್ ಕೊಡಲ್ಲ, ಅದೇ ನಾರ್ಮಲ್ ಫುಡ್ ಆರ್ಡ್ರಿಗೆ ಸರ್ಚ್ ಕೊಡಬೇಕು. ಸೊ ಅದಕ್ಕೆ ಏನು ಮಾಡ್ತಾವನೆ ಅಂದರೆ ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ. ಇದನ್ನು ಎರಡನೇ ಇನ್ಸ್ಟಾಮಾರ್ಟ್ ಆರ್ಡ್ರು. ಈ ಥರ ಹಾಕಿದಾಗ ಹೆಂಗೆ ಅನಿಸ್ಬಿಡ್ತದೆ ಅಂದರೆ ಹೊಟ್ಟೆಯಲ್ಲಿ ಒಂಥರ ಖಾರದ ಪುಡಿ ಹಾಕೊಂಡು ಹೊಡ್ಕೊಳ್ಳೋದಾರ ಆಗುತ್ತೆ ನನಗೆ ಸೀರಿಯಸ್ಸಾಗಿ. ಈ ಒಂದು ಕಡೆ ಸರ್ಚ್ ಆನ್ ಮಾಡಿಬಿಟ್ಟು ಇನ್ಸ್ಟಾಮಾರ್ಟ್ಗಳು ಎಲ್ಕೊಂಡ್ರೆ ಒಂದು ಕಡೆ ಟೈಮ್ ವೇಸ್ಟು, ಮಾಡೋದಕ್ಕೂ ದುಡ್ಡು ಬರೋಲ್ಲ. ಬರೀ 20 ರೂಪಾಯಿ ಕೊಡ್ತಾನೆ, ಅವಾಗ 20 ರೂಪಾಯಿ ಲಾಸು. ಸೊ ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ, ಪಿಕಪ್ ಮಾಡ್ಕೊಳ್ಳೋಣ ಹೋಗಿ. ಬೈ 0606 ಆಯಿತು. ವಿಜುವಲ್ ನಂಬರ್ ಸರ್ ಇದರಾಗಿ ಸೋಷಲ್ ಮೀಡಿಯಾ ಇರೋದ್ರಿಂದಾನೇ ಇದಾಯಿತು. ಅಲ್ಲೇ ಹಾಕಿದ್ದು ವಾಪಸ್ ಅಲ್ಲೇ ಹಾಕಿದ್ದು ಕೆಳಗಡೆ ಸಿಕ್ಕಿಲ್ಲ ನಿಂತಿಲ್ಲ ಸರ್. 9504 ಕಸ್ಟಮರ್ ಫೋನ್ ಎತ್ತುತ್ತಾ ಇಲ್ಲ. ಗಾನವಿ ಒಂದು ಫೋಟೋ ಒಂದು ಸೆಕೆಂಡ್. ಥ್ಯಾಂಕ್ ಯು. ಮೊದಲೆಲ್ಲ ಇನ್ಸ್ಟಾಮಾರ್ಟ್ ಆರ್ಡ್ರ್ ಕೊಟ್ಬಿಟ್ಟು ಬಂದುಬಿಡ್ಬೋದಿತ್ತು. ಈಗ ಫೋಟೋ ತೆಗೆದು ಫೋಟೋನ ಸಬ್ಮಿಟ್ ಮಾಡಿ ಆಮೇಲೆ ಬರಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿದ್ರೆ 12 ಗಂಟೆ ಆಯಿತು. 12 ಗಂಟೆಗೆ ಎಷ್ಟಪ್ಪ ಆರ್ಡ್ರ್ ಆಗಿದೆ ಅಂದರೆ 10 ಆರ್ಡ್ರ್, ಕರೆಕ್ಟಾಗಿ 10 ಆರ್ಡ್ರ್ ಮಾಡಿದ್ದೀನಿ. ಸೊ ಸರ್ಚ್ ಕೊಟ್ಟಿದ್ದೇನೆ ಅಂತ ಹೇಳಿದ್ನಲ್ಲ, ಬಟ್ ಸರ್ಜು ಒಂದು ಆರ್ಡ್ರಿಗೂ ಬಂದಿಲ್ಲ. ಏನಕ್ಕಪ್ಪ ಅಂದರೆ ಇಲ್ಲಿ ನೋಡಿ, ಒಂದೇ ಆರ್ಡ್ರಿಗೆ ಬಂದಿದ್ದು. ಇನ್ನೆಲ್ಲ 1 2 3 4 5 6 7 8 9 ಎಲ್ಲ ಇನ್ಸ್ಟಾಮಾರ್ಟ್. ಈ ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ ಸರ್ಚ್ ಕೊಡಲ್ಲ. ಸೊ ಹೇಳಿದ್ನಲ್ಲ ನಿಮಗೆ ಬೇಕು ಅಂತ ಉರ್ಸೋದು ಅಂತ. ಸೊ ಈಗ 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಒಂದು ಆರ್ಡ್ರಿಗೆ. ಬಟ್ ನನ್ನ ಪ್ರಕಾರ ಇನ್ಸ್ಟಾಮಾರ್ಟ್ ಆರ್ಡ್ರ್ಗಳೇ ಜಾಸ್ತಿ ಕೊಡ್ತಾ ಇದ್ದಾನೆ, ಒಂದೂ ಕೊಡ್ತಾ ಇಲ್ಲ. ಸೊ ನೋಡಿ ಮತ್ತೆ ಇನ್ನೊಂದು ಬಂತ ಅದು ನೋಡಿ, ಇನ್ಸ್ಟಾಮಾರ್ಟ್ ನೋಡಿ ಮತ್ತೆ ಇನ್ಸ್ಟಾಮಾರ್ಟ್. ಸೊ ನನಗೆ ಗೊತ್ತು ಅವನು ಇವತ್ತು ಎಲ್ಲ ನನಗೆ ಹಿಂಗೆ ಆಟ ಆಡಿಸ್ತಾನೆ ಅಂತ. ಸೊ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. ಸರ್ಚ್ ಕೊಟ್ಟಿರೋ ಟೈಮಲ್ಲಿ ಇನ್ನು ಅರ್ನಿಂಗ್ಸ್ ಜಾಸ್ತಿ ಮಾಡಿಬಿಡ್ತೀವಿ ಅಂತ ಈ ಥರ ಹಿಂಸೆ ಕೊಡೋದು. ಬೇಕು ಅಂತ ಆಟಾಡ್ಸೋದು ಸ್ವಿಗ್ಗಿ ಅವನು, ನನಗೆ ಗೊತ್ತಿದ್ದು ಬೇಕು ಅಂತಲೇ ಆಟಾಡ್ಸೋದು. ಓಕೆ ಬನ್ನಿ, ನಾವು ಆ ಥರ ಇದ್ದಾಗ ನಾವೇನು ಮಾಡಬೇಕು ಅಂದರೆ MG ಹೊಡಿಯೋಕ್ಕೆ ಟ್ರೈ ಮಾಡಬೇಕು. ಸೊ MG ಹೊಡಿಯೋಣ. 34 ಆರ್ಡ್ರಿಗೆ 2000 ಇದೆ. ಸೊ ಅದನ್ನು ಟ್ರೈ ಮಾಡೋಣ, ಟಾರ್ಗೆಟ್ನ ಚೇಂಜ್ ಮಾಡೋಣ, ಅರ್ನಿಂಗ್ಸಿಂದ MGಗೆ ಹೋಗೋಣ. ಓಕೆನಾ? ದುಡ್ಡಂತೂ ಸುಮ್ಮನೆ ಬರಲ್ಲ. ಸೊ ದುಡ್ಡು ಮಾಡಬೇಕು ಅಂದರೆ ಕಷ್ಟಪಡಲೇಬೇಕು. ಸೊ ಕಷ್ಟಪಡಬೇಕು ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಅದೇನು ಕಷ್ಟ ಅಂತ ಗೊತ್ತಿರ್ತದೆ. ಸೊ ನಮ್ಮದು ದಿನ ಶುರುವಾದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೆಂಗಿರ್ತದೆ ಅಂದರೆ, ಕಸ್ಟಮರ್ ಲೊಕೇಶನ್ ಹತ್ರ ಹೋಗು, ಡ್ರಾಪ್ ಮಾಡು, ರೆಸ್ಟೋರೆಂಟ್ ಹತ್ರ ಹೋಗು, ಪಿಕಪ್ ಮಾಡು, ಸೊ ಪಿಕಪ್ ಮಾಡು, ಡ್ರಾಪ್ ಮಾಡು, ಪಿಕಪ್ ಮಾಡು, ಡ್ರಾಪ್ ಮಾಡು, ಇದೇ ಇರ್ತದೆ. ಸೊ ಅದರಲ್ಲಿ ಸ್ವಲ್ಪ ಟ್ರಾಫಿಕ್ಕು, ಸ್ವಲ್ಪ ಬಿಸಿಲು. ಸೊ ಈ ಥರ ನಮ್ಮದು ಡೆಲಿವರಿ ಬಾಯ್ಸ್ ಲೈಫು. ಪ್ರತಿ ಮನೆ ಹತ್ರನೂ ಹೋಗಬೇಕು, ಡ್ರಾಪ್ ಮಾಡಬೇಕು, ಪ್ರತಿ ರೆಸ್ಟೋರೆಂಟ್ ಹತ್ರ ಹೋಗಬೇಕು, ಪಿಕಪ್ ಮಾಡಬೇಕು. ಸೊ ಇದೇ ಆಲ್ಮೋಸ್ಟ್ ಆಗೋಗುತ್ತೆ. ಸೊ ಇವತ್ತು ನನ್ನ ಟಾರ್ಗೆಟು 34 ಆರ್ಡ್ರು. ಸೊ 34 ಆರ್ಡ್ರು ಮಾಡಬೇಕು, ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ನಾನಂತೂ ಟ್ರೈ ಮಾಡ್ತೀನಿ, ನಿಮಗೆಲ್ಲ ಗೊತ್ತಿರೋ ಥರನೇ. ಸೊ ಈಗ ಮಧ್ಯಾಹ್ನ 4 ಗಂಟೆ ಆಯಿತು. ಸೊ 4 ಗಂಟೆಗೆ ಮನೆ ಕಡೆ ಹೋಗಬೇಕು. ಸೊ ಎಷ್ಟು ಆರ್ಡ್ರ್ ಅಪ್ ಆಗಿದೆ ಅಂದರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇನ್ನು ನನಗೆ 3 ಆರ್ಡ್ರ್ ಬೇಕು. ಫಸ್ಟ್ನೇ ಟಾರ್ಗೆಟ್ಗೆ 27ಗೆ. ಸೊ 27ಗೆ 3 ಆರ್ಡ್ರ್ ಬೇಕು ಅಂದರೆ ಆ ಲೆಕ್ಕಾಚಾರಕ್ಕೆ 24 ಆರ್ಡ್ರ್ ಮಾಡಿದ್ದೀನಿ. ಸೊ 24 ಆರ್ಡ್ರು ಇವತ್ತು ಬರೀ ಇನ್ಸ್ಟಾಮಾರ್ಟ್ ಜಾಸ್ತಿ ಕೊಟ್ಟಿದ್ದೇನೆ. ಸೊ ಪಿಕಪ್ ಮಾಡು, ಡ್ರಾಪ್ ಮಾಡು, ಪಿಕಪ್ ಮಾಡು, ಡ್ರಾಪ್ ಮಾಡು, ಇದೇ ಆಗೋಗಿತ್ತು. ಸೊ ಈಗ ನಾನು ಚಾರ್ಜಿಂಗ್ ಸ್ಲಾಟ್ ಹತ್ರ ಬಂದಿದ್ದೀನಿ. ಸೊ ಇನ್ನು 3 ಆರ್ಡ್ರ್ ಬೇಕು. ಸೊ ಸಂಜೆ 6 ಗಂಟೆಗೆ ಡ್ಯೂಟಿ ಆನ್ ಮಾಡ್ಕೊಬೋದು. ಸೊ ಈಗ ನಾನು ಗಾಡಿಗೆ ಚಾರ್ಜ್ ಬೇಕು ನನಗೆ. ಸರಿ ಅಂತ ಡ್ಯೂಟಿ ಆಫ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ, ಅಂಕಲ್ ಹಾಕ್ಕೊಂಬಿಡ್ಲಿ, ನಾನು ಹಾಕ್ಕೊಳ್ಳೋಣ ಅಂತ. ಸೊ ತುಂಬ ಹೊತ್ತಾಯಿತು, ಅವರು ಕೊಡಲೇ ಇಲ್ಲ. ಸೊ ಅವರು ಡ್ಯೂಟಿ ಮಾಡೋರೆ, ಅವ್ರಿಗೂ ಚಾರ್ಜಿಂಗ್ ಇಂಪಾರ್ಟೆಂಟೇ. ಸೊ ಅದಕ್ಕೋಸ್ಕರ ಅವರು ಸರಿ ಆಯಿತು ಅಂತ ಚಾರ್ಜಿಂಗ್ ಹಾಕ್ಕೊಂಡು ನನಗೆ ಕೊಟ್ಟರು. ಫೈನಲಾಗಿ ನಾನು ಒಂದು 20 ನಿಮಿಷ ಅಂದರೆ ಅವ್ರು ಕೊಟ್ಟು ನಾನು ಚಾರ್ಜ್ ಗಾಡಿಗೆ ಹಾಕ್ಕೊಂಡು ಒಂದು 20-25 ನಿಮಿಷ ವೆಯ್ಟ್ ಮಾಡಿದೆ. ಸೊ 25 ನಿಮಿಷಕ್ಕೆ ನನ್ನ ಗಾಡಿಯಲ್ಲಿ 1% ಚಾರ್ಜ್ ಆಗಲೇ ಇಲ್ಲ. ಸೊ ಇದೇನಪ್ಪ ಅಂತ ತಲೆ ಕೆಟ್ಟೋಯ್ತು. ಸೊ ಸುಮ್ಮನೆ ಮನೆ ಕಡೆ ಹೋಗ್ಬಿಟ್ಟು ಮನೆ ಹತ್ರನೇ ಚಾರ್ಜ್ಗೆ ಹಾಕ್ಬಿಟ್ಟು ಊಟ ಮಾಡಿಕೊಂಡೆ. 3 hours later.
ಸ್ನೇಹಿತರೆ, ಸೊ ಮನೆಗೆ ಬಂದು ಚಾರ್ಜ್ ಹಾಕ್ಕೊಂಡೆ. ಸೊ ಚಾರ್ಜ್ ಹಾಕ್ಕೊಂಡು ಈಗ ಡ್ಯೂಟಿ ಶುರು ಮಾಡ್ತಾಯಿದ್ದೀನಿ. ಅಲ್ಲಿ ಐಪರ್ ಹತ್ರ ಹಾಕಿದ್ನಲ್ಲ, ಅಲ್ಲಿ 25 ನಿಮಿಷ ಹಾಕಿದ್ದೀನಿ, ಚಾರ್ಜೇ ಆಗಲಿಲ್ಲ. ಏನೋ ಗೊತ್ತಿಲ್ಲ, ಅದು ಕೆಟ್ಟು ಹೋಗಿದೆಯೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಮನೆಗೆ ಬಂದುಬಿಟ್ಟೆ. ಸೊ ಈಗ ಮತ್ತೆ ಡ್ಯೂಟಿನ ಶುರು ಮಾಡ್ತಾಯಿದ್ದೀನಿ. ಇನ್ನು 9:30 ಆರ್ಡ್ರ್ ಬೇಕು ನನಗೆ. ನೋಡೋಣ, ಆಗುತ್ತೆ, ಈಸಿಲಿ ಆಗುತ್ತೆ. ಯಾಕಂದರೆ ಬೆಳಗ್ಗೆನೇ ಆಲ್ಮೋಸ್ಟ್ ಹೊಡೆದ್ಬಿಟ್ಟಿದ್ದೀವಿ. ಸೊ ಕಷ್ಟ ಇಲ್ದಿರ ಹೊಡಿಬೋದು. ಸೊ ಈಗ 6:45ಗೆ ಡ್ಯೂಟಿ ಶುರು ಮಾಡೋಣ. ಸೊ 6:45ಗೆ ಶುರು ಮಾಡಿ 11 ಗಂಟೆ ಅಂದರೆ 10:45ವರೆಗೂ ಲಾಗಿನಲ್ಲಿ ಇರಬೇಕು. ಸೊ ಅಷ್ಟರೊಳಗಡೆ 9:30 ಆರ್ಡ್ರ್ ಹೊಡಿಬೇಕು. ಸೊ ಬನ್ನಿ, ಈಗ ಮತ್ತೆ 6:45ಗೆ ಡ್ಯೂಟಿ ಶುರು ಮಾಡೋಣ. ಸಂಜೆ ಬೆಳಗ್ಗೆ ನಾನು 9:30ಗೆ ಬಂದಿದ್ದು. 9:30ಗೆ ಬಂದಾಗ ನಾನು ಅರ್ನಿಂಗ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಬರೀ ಇನ್ಸ್ಟಾಮಾರ್ಟೇ ಕೊಟ್ಟಿರೋದು. ಎಷ್ಟು ಇನ್ಸ್ಟಾಮಾರ್ಟ್ ಆರ್ಡ್ರ್ ಕೊಟ್ಟವನಂದರೆ ನಿಜವಾಗ್ಲೂ ನೀವು ನಂಬಲ್ಲ. ನಾನು ಯಾವತ್ತೂ ಇಷ್ಟೊಂದು ಇನ್ಸ್ಟಾಮಾರ್ಟ್ ಆರ್ಡರ್ಸ್ನ ನಾನು ಯಾವತ್ತು ಸ್ವಿಗ್ಗಿ ಮಾಡಿದಾಗ ನಾನು ಯಾವತ್ತೂ ಹೊಡೆದಿರಲಿಲ್ಲ. ಅಷ್ಟು ಇನ್ಸ್ಟಾಮಾರ್ಟ್ ಒಂದೇ ದಿವಸದಲ್ಲಿ ಕೊಟ್ಟಿದ್ದೆ ಇವತ್ತು. ಸೊ ಲಾಸ್ಟಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇವತ್ತು ಅದಕ್ಕೆ ನಾನೇನು ಮಾಡಿದೆ, ಅರ್ನಿಂಗ್ಸ್ ಹೊಡೆದಿದ್ದೀರ ಒಂದು 2-2:30 ಆಗಿರೋದು. ಬಟ್ ಏನು ಮಾಡ್ತೀರಾ, ಬರೀ ಇನ್ಸ್ಟಾಮಾರ್ಟೇ ಕೊಟ್ಟು ಸಾಯಿಸ್ದ. ಸೊ ಅದಕ್ಕೆ MG ಆದರೂ ಹೊಡೆಯೋಣ. 34 ಆರ್ಡ್ರಿಗೆ 2,000 ಬರುತ್ತೆ. ಸೊ ನಂದು ಪೆಟ್ರೋಲ್ ಖರ್ಚಿಲ್ಲ. ಸೊ 2,000 ಬಂದರೂ 2,000 ಸೇವಿಂಗ್ ಅಲ್ವಾ? ಸೊ ಅದಕ್ಕೋಸ್ಕರ ಸುಮ್ಮನೆ MG ಹೊಡಿತಾ ಇದ್ದೀನಿ ಅಷ್ಟೇ. ಅಲ್ಲ ಸ್ನೇಹಿತರೆ, ಇವನು ಎಂಥ ನನ್ನ ಮಗ ಇರಬೇಕು ಅಂದರೆ ನೋಡಿ, ನಾನು ಚಾರ್ಜ್ ಹಾಕ್ಕೊಂಡು, ಅಂದರೆ ಇನ್ನೂ ಒಂದು 20 ನಿಮಿಷ ಟೈಮ್ ಇತ್ತು ಅಲ್ವಾ? ಸೊ ಬಂದು ಚಾರ್ಜ್ ಅಂತ ಇಲ್ಲಿ ಚಾರ್ಜ್ ಹಾಕ್ಕೊಂಡು BLಯಿಂದ 85 ರೋಡ್, ಆದರೂ 85 ರೋಡಲ್ಲಿ ಕೊಡ್ತಾನೆ ಅಂತ ಆರ್ಡ್ರ್ ಅಂದರೆ ನಾನು ಮತ್ತೆ ನಮ್ಮ ಮನೆ ಕಡೆನೇ ಹೋಗ್ಬೇಕೀಗ ನೋಡಿ. ಮತ್ತು ಅದು ಇನ್ಸ್ಟಾಮಾರ್ಟೇ ಕೊಟ್ಟವನೆ. ಇವತ್ತು ಫಿಕ್ಸ್ ಆಗಿಬಿಟ್ಟಿದೆ ನನ್ನ ಕೈಯಲ್ಲಿ ಫುಲ್ ಇನ್ಸ್ಟಾಮಾರ್ಟ್ ಆರ್ಡ್ರೇ ಓಡಿಸ್ಬೇಕು ಅಂತ. ಓಕೆ, ಸೊ ಚಾರ್ಜು ಆಯಿತು, ಮನೆಯಲ್ಲಿ ಕಮ್ಮಿ ಆಗಿತ್ತು. ಸೊ ಇಲ್ಲಿ ಆಯಿತು. ಸೊ ಬನ್ನಿ, ಓಕೆ ಹೋಗೋಣ, ಪಿಕಪ್ ಮಾಡೋಕ್ಕೆ ಹೋಗೋಣ. 7 ಗಂಟೆ ಆಯಿತು. ಸೊ 7 ಗಂಟೆ ಮೇಲೆ ಮತ್ತೆ ನಮ್ಗೆ ಅದೇ ಡ್ಯೂಟಿ ಶುರು, ಪಿಕಪ್ ಮಾಡು ಡ್ರಾಪ್ ಮಾಡು ಅಂತ. ಸೊ ಇಲ್ಲೊಂದು ಆರ್ಡ್ರ್ ಬಿದ್ದಿದೆ. ಈ ಕಸ್ಟಮರು ನಿಜವಾಗ್ಲೂ ಬೇಜಾರು ಮಾಡ್ಬಿಟ್ಟ. ಏನಕ್ಕಪ್ಪ ಅಂದರೆ ಅಡ್ರೆಸ್ ಹಾಕಿಲ್ಲ, ಏನೂ ಇಲ್ಲ. ಸೊ ಬನ್ನಿ ಕರೆಕ್ಟ್ ಹಾಕಿದ್ದೀನಿ ನಾನು, ಬನ್ನಿ ಲೊಕೇಶನ್ ಹತ್ರ ಬನ್ನಿ ಅಂತ. ಸೊ ನಿಜ ಬೇಜಾರಾಗಿ ತಲೆ ಕೆಟ್ಟೋಗಿತ್ತು. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡ್ರ್ ಬಿತ್ತು. ಈ ಆರ್ಡ್ರ್ ಬಂದುಬಿಟ್ಟು ಬಲ್ಕ್ ಆರ್ಡ್ರು. ಸೊ ಇದು ಐಟಮ್ ಜಾಸ್ತಿ ಇತ್ತು. ಸೊ ನನಗೆ ಡೌಟ್ ಬಂತು, ನೋಡೋಣ ಅಂತ ಬಲ್ಕ್ ಆರ್ಡ್ರ್ ಫಾರ್ಮ್ನ ಫಿಲ್ ಮಾಡಿದೆ. ಸೊ 185 ರೂಪಾಯಿ ಎಕ್ಸ್ಟ್ರಾ ಬಂತು. ಐ ಹ್ಯಾವ್ ಅ ಬಲ್ಕ್ ಆರ್ಡ್ರ್ ಅಂತ ಹಾಕಿದೆ. ಸೊ ಸೆಲೆಕ್ಟ್ ಟೈಪ್ ಅಂತ. ಸೊ ಆಟೋ ಚಾರ್ಜಸ್ ಬೇಕು ಅಂತ ಹಾಕಿದೆ. ಸೊ 150 ರೂಪಾಯಿ ಪ್ಲಸ್ 35 ರೂಪಾಯಿ, ಟೋಟಲ್ 185 ರೂಪಾಯಿ ಎಕ್ಸ್ಟ್ರಾ ಬಂತು ಈ ಆರ್ಡ್ರಿಗೆ ನನಗೆ. ಸೊ ಈ ಥರ ಯಾರಿಗಾದರೂ ನೆಕ್ಸ್ಟ್ ಟೈಮ್ ಯಾರಿಗಾದರೂ ಜಾಸ್ತಿ ಆರ್ಡ್ರಸ್ ಅಂದರೆ ಲೈಕ್ ಐಟಮ್ಸ್ ಇದ್ದಾಗ ಸ್ವಿಗ್ಗಿಯಲ್ಲಿ, ಸೊ ಒಂದ್ಸರಿ ಎಲ್ಪ್ಗೆ ಹೋಗ್ಬಿಟ್ಟು ಅಲ್ಲಿ ಬಲ್ಕ್ ಆರ್ಡ್ರ್ ಇಶ್ಯೂ ಅಂತ ಇರ್ತದೆ. ಸೊ ಅಲ್ಲಿ ಫಾರ್ಮ್ ಫಿಲ್ ಮಾಡಿ. ಸೊ ನಿಮ್ಮ ಅದೃಷ್ಟ ಇದ್ದರೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಸೊ ಅದಾದಮೇಲೆ ನಾನು ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಇವತ್ತು ಈ ಕಡೆ ಬಂದೆ. ಎಲ್ಲಪ್ಪ ಅಂದರೆ ಸುಲ್ತಾನ್ಪಲ್ಲಿ ಒಳಗಡೆ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಇತ್ತು. ಸೊ ನಾರ್ಮಲಿ ಇಲ್ಲಿ ಇರ್ತದೆ. ಸೊ ಆ ಆರ್ಡ್ರ್ ಡ್ರಾಪ್ ಮಾಡಿದ್ಮೇಲೆ ಸೊ ಈ ಥರ ಆಪ್ಷನ್ಸ್ ಕೊಟ್ಟ. ಸೊ ಬೂಸ್ಟ್ ಮೂಡ್ ಅಂತ, ಇದು ಎಲ್ಲಾದರೂ ಆರ್ಡರ್ಸ್ ಜಾಸ್ತಿ ಇದ್ದಾಗ ಈ ಥರ ಆಪ್ಷನ್ ಕೊಡ್ತಾನೆ. ಸೊ ನನಗೆ ಇವೆಲ್ಲ ಬೇಡಪ್ಪ, ನನಗೆ ಝೋನ್ ಕಡೆ ಆರ್ಡ್ರ್ ಕೊಡು ಸಾಕು, ನಾನು ಟಾರ್ಗೆಟ್ ಮುಗಿಸ್ಕೊಂಡು ಮನೆಗೆ ಹೋದರೆ ಸಾಕು, ಸುಮ್ಮನೆ ಹೆವಿ ರಿಸ್ಕ್ ತಗೊಳ್ಳೋಕ್ಕೆಲ್ಲ ಇಷ್ಟ ಇಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿ ಮನೆ ಕಡೆ ಒಂದು ಆರ್ಡ್ರ್ ಬಿತ್ತು. ಸೊ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡೆ. ಸ್ನೇಹಿತರೆ, ಟೈಮ್ ಬಂದುಬಿಟ್ಟು 10:16 ಆಗಿದೆ. ಸೊ ಇನ್ನೊಂದೇ ಒಂದು ಆರ್ಡ್ರ್ ಬೇಕು, ಜಸ್ಟ್ ಒಂದೇ ಒಂದು ಆರ್ಡ್ರು. ಸೊ ಬನ್ನಿ ನೋಡೋಣ. ನೋಡಿ, ಇನ್ನೊಂದು ಆರ್ಡ್ರ್ ಬೇಕು. ಚೇಂಜ್ ಮ್ಯಾಮ್, ಇಫ್ ಯು ಡೋಂಟ್ ಆನ್ಲೈನ್ ಬೆಟರ್. 386. 386 है क्या? हाँ, 200 रुपीज़ भी चेंज नहीं है? नहीं मैम, असली फर्स्ट कैश ऑन डिलीवरी है मेरे पास. QR कोड दे दो ना. हाँ, सिक्स. ಥ್ಯಾಂಕ್ ಯು ಮ್ಯಾಮ್, ಸಾರಿ. ಸ್ನೇಹಿತರೆ, ಸೊ ಫೈನಲ್ ಆರ್ಡ್ರು ಡ್ರಾಪ್ ಆಯಿತು. ಸೊ ಈಗ ನಿಮಗೆ ಎಷ್ಟಾಯಿತು ಏನೋ ಇಲ್ಲ ಅಂತ ಇನ್ಸೆಂಟಿವ್ ಎಲ್ಲ ತಿಳಿಸ್ತೀನಿ. ಜಸ್ಟ್ ಒಂದೇ ಒಂದು ಸೆಕೆಂಡ್. ಸ್ನೇಹಿತರೆ, ಸೊ ಫೈನಲಾಗಿ 10:46ಗೆ ಡ್ಯೂಟಿ ಆಫ್ ಮಾಡಿದ್ದೀನಿ. ಸೊ ಡ್ಯೂಟಿ ಆಫ್ ಮಾಡೋಕ್ಕೂ ಮುಂಚೆ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಏನಪ್ಪ ಅಂದರೆ 1,173 ರೂಪಾಯಿ ಆಗಿದೆ. ಸೊ ಇವತ್ತು ನನಗೆ 34 ಆರ್ಡ್ರಿಗೆ ನನಗೆ ಬಂದಿದ್ದು ಟಾರ್ಗೆಟ್ ಇದ್ದಿದ್ದು 2,000 ರೂಪಾಯಿ. ಸೊ 2,000 ರೂಪಾಯಿ ಬರುತ್ತೆ. ಸೊ 2,000ರಲ್ಲಿ ನಾನು 1,173 ರೂಪಾಯಿ ಮಾಡಿರೋದ್ರಿಂದ ಇನ್ನು ಮಿಕ್ಕಿರೋ ಅಮೌಂಟು ಅವ್ನ ಕೈಯಿಂದ ಹಾಕಿ ಕೊಡ್ತಾನೆ ನನಗೆ. ಸೊ ಇವತ್ತು ಅರ್ನಿಂಗ್ಸ್ ಮಾಡೋಣ ಅಂತ ಬಂದೆ. ಅನ್ಫಾರ್ಚುನೇಟ್ಲಿ 20 ಇನ್ಸ್ಟಾಮಾರ್ಟ್ ಆರ್ಡ್ರ್ ಆಗಿರೋದ್ರಿಂದ ನನಗೆ ಇವತ್ತು ಅರ್ನಿಂಗ್ಸ್ ಮಾಡೋಕ್ಕಾಗಿಲ್ಲ. ಸೊ ಕೆಲವರಿಗೆ ಗೊತ್ತಿರ್ಬೋದು ಇನ್ಸ್ಟಾಮಾರ್ಟ್ ಆರ್ಡ್ರ್ ಹಾಕಿದ್ರೆ ಏನಕ್ಕೆ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅಂತ. ಸೊ
ಕೆಲವರಿಗೆ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಒಂದು ಚಿಕ್ಕದಾಗಿ ಹೇಳೋದಾದರೆ ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ ಸರ್ಜ್ ಕೊಡಲ್ಲ. ಇವತ್ತು 30 ರೂಪಾಯಿ ಸರ್ಜ್ ಎಕ್ಸ್ಟ್ರಾ ಇತ್ತು, ಬಟ್ ಆದರೆ ಆ ಇನ್ಸ್ಟಾಮಾರ್ಟ್ ಆರ್ಡ್ರಿಗೆ ಇರಲ್ಲ. ಸೊ ಅದಕ್ಕೋಸ್ಕರ ಬರೀ 20 ಆರ್ಡ್ರ್ ಇನ್ಸ್ಟಾಮಾರ್ಟ್ ಮಾಡಿರೋದ್ರಿಂದ ಸೊ ಇವತ್ತು ನನಗೆ ಅರ್ನಿಂಗ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಅದೇ ಏನಾದರೂ ಫುಡ್ ಆರ್ಡ್ರ್ ಕೊಟ್ಟಿದ್ದರೆ ಇವತ್ತು ಪಕ್ಕ ಒಂದು 3,000 ಮಾಡ್ಬೋದಿತ್ತು ನಾನು. 1,000 ರೂಪಾಯಿ ಲಾಸ್ ಅಂತ ಹೇಳ್ಬೋದು ಇವತ್ತು. ಬಟ್ ಓಕೆ, ನನಗೇನು ಅದು ಅಂದರೆ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡಿರೋದ್ರಿಂದ ನನಗೆ ಪೆಟ್ರೋಲ್ ಖರ್ಚಿಲ್ಲ, ಏನಿಲ್ಲ. ಸೊ 2,000 ರೂಪಾಯಿ ಲಾಭನೇ, ಓಕೆನಾ. ಸೊ ಖುಷಿ ಪಡ್ಕೊಂಡು ಹೋಗ್ಬೇಕಷ್ಟೇ. ಆಮೇಲೆ ನಾನು ಬಂದಿರೋದು ಲೇಟ್ ಇವತ್ತು. 9:30ಗೆ ಡ್ಯೂಟಿ ಏನು ಮಾಡಿದ್ವಿ. ಸೊ 9:30ಇಂದ 10:30. ಸೊ ಮಧ್ಯಾಹ್ನ ಒಂದು 3 ಅವರ್ ರೆಸ್ಟು. ಸೊ ಎಷ್ಟು ಅವರ್ ಲಾಗಿನ್ ಅವರ್ಸ್ ಐತೆ ಅಂದರೆ ಹತ್ತತ್ರ ಐ ಥಿಂಕ್ ಎಷ್ಟು ಅವರ್ ಇಲ್ಲೇ ತೋರಿಸ್ತೇನೆ, ಲೈವಲ್ಲೇ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. 10 ಅವರ್ 29 ನಿಮಿಷ ಲಾಗಿನ್ ಅವರ್ಸ್ ಆಗಿದೆ. ಸೊ 1,173 ರೂಪಾಯಿ ಬರೀ ಅರ್ನಿಂಗ್ಸ್ ಆಗಿದೆ. ಮಿಕ್ಕಿದ್ದು ಇನ್ನು ಇನ್ಸೆಂಟಿವ್ ಬೆಲೆಗೆ ಆ್ಯಡ್ ಆಗುತ್ತೆ. ಸೊ ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಇನ್ಸ್ಟಾಮಾರ್ಟ್ ಜಾಸ್ತಿ ಹಾಕಿರೋದ್ರಿಂದ ಸೊ ನನಗೆ 1,000 ರೂಪಾಯಿ ಲಾಸ್ ಅಂತ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಸಮ್ಟೈಮ್ಸ್ ಹಿಂಗೆ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಮುಗಿಸೋಕೆ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿಕೊಂಡು ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ನ ನಮ್ಮ ಚಾನಲ್ ಮೇಲೆ ಮುಂದುವರಿಸಿ ಅಂತ ಹೇಳ್ತಾ, ಯಾರಿಗಾದರೂ ನಮ್ಮ ಚಾನಲ್ ಮುಖಾಂತರ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಸೊ ನನ್ನ ಮೊಬೈಲ್ ನಂಬರ್ ಇಲ್ಲಿ ಕೊಟ್ಟಿರ್ತೀನಿ. ಈ ಮೊಬೈಲ್ ನಂಬರ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ನನಗೆ ಕಳಿಸ್ಕೊಟ್ಟಿದೆ ಅಂದರೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ರೆಫರ್ ಮಾಡ್ತೀನಿ. ಸೊ ಯಾರಿಗಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಕೊಬೋದು. ಸೊ ನಮ್ಮ ಚಾನಲ್ ಕಡೆಯಿಂದ ಸೊ ಇದೊಂದು ಇವತ್ತಿಂದ ಶುರು ಮಾಡ್ತಾಯಿದ್ದೀವಿ. ಸೊ ಅಂದು ಹೇಳ್ತಾ ಸೊ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ, ಸೀರಿಯಸ್ ಆಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ತುಂಬ ಪೈನ್, ಬಾಡಿ ಎಲ್ಲ ತುಂಬ ಪೈನ್ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಏನು ಮಾತಾಡ್ತೀನಿ ಅಂತ ಗೊತ್ತಾಯ್ತಿಲ್ಲ, ಅಂದರೆ ವೀಡಿಯೋ ಇಲ್ಲ ಮುಗಿಸ್ಬಿಡೋಣ ಬೇಗ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್.